ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೇಶಾದ್ಯಂತ ತೈಲ ದರ ಇಳಿಕೆಯಾಗ್ತಾ ಇದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಏರಿಕೆಯಾಗ್ತಾ ಇದೆ. ಕರ್ನಾಟಕದಲ್ಲಿ ತೈಲದ ಮೇಲಿನ ಟ್ಯಾಕ್ಸ್ ಅನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಪೆಟ್ರೋಲ್ ಮೇಲಿನ ತೆರಿಗೆ ಶೇಕಡ 28.75ರಿಂದ ಶೇಕಡ 32ಕ್ಕೆ ಏರಿಕೆಯಾಗಿದೆ. ಡೀಸೆಲ್ ಮೇಲಿನ ತೆರಿಗೆ ಶೇಕಡ 17.73ರಿಂದ ಶೇಕಡ 21ಕ್ಕೆ ಏರಿಕೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಪ್ರಸ್ತುತ ಪೆಟ್ರೋಲ್ ದರ 1 ಲೀಟರ್ಗೆ 70 ರೂಪಾಯಿ 84 ಪೈಸೆ ಇದೆ. ಇನ್ನು ಡೀಸೆಲ್ ದರ ಪ್ರತಿ ಲೀಟರ್ಗೆ 64 ರೂಪಾಯಿ 64 ಪೈಸೆ ಇದೆ. ಸಾಲ ಮನ್ನಾದ ನೆಪ ಒಡ್ಡಿ ತೆರಿಗೆ ಬರೆಯನ್ನ ಎಳೆದಿದೆ ರಾಜ್ಯ ಸರ್ಕಾರ. ಎಸ್ ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ, ನ್ಯೂ ಇಯರ್ಗೆ ಕೇಂದ್ರ ಸರ್ಕಾರ ಗಿಫ್ಟ್ ಅನ್ನ ಕೊಟ್ಟಿತ್ತು, ತೈಲದ ಮೇಲಿನ ದರವನ್ನ ವ್ಯಾಟ್ ಅನ್ನ ಟ್ಯಾಕ್ಸ್ ಅನ್ನು ಇಳಿಸುವ ಮುಖಾಂತರ. ಆದ್ರೆ ರಾಜ್ಯ ಸರ್ಕಾರ ಈಗ ಬರೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ದೇಶಾದ್ಯಂತ ತೈಲ ದರ ಇಳಿಕೆಯಾಗ್ತಾ ಇದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಏರಿಕೆಯ ಸೂಚನೆ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ ತೈಲದ ಮೇಲಿನ ಟ್ಯಾಕ್ಸ್ ಅನ್ನು ಹೆಚ್ಚಿಸಿದೆ ರಾಜ್ಯ ಸರ್ಕಾರ. ಪೆಟ್ರೋಲ್ ಮೇಲಿನ ತೆರಿಗೆ ಶೇಕಡ 28.75ರಿಂದ ಶೇಕಡ 32ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಪೆಟ್ರೋಲ್ ದರ ಏರಿಕೆಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಡೀಸೆಲ್ ಅನ್ನು ಬಿಟ್ಟಿಲ್ಲ ರಾಜ್ಯ ಸರ್ಕಾರ. ಡೀಸೆಲ್ ಮೇಲಿನ ತೆರಿಗೆಯನ್ನ ಶೇಕಡ 17.73ರಿಂದ ಶೇಕಡ 21ಕ್ಕೆ ಏರಿಕೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಪ್ರಸ್ತುತ ಪೆಟ್ರೋಲ್ ದರವನ್ನು ನಾವು ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. 1 ಲೀಟರ್ಗೆ 70 ರೂಪಾಯಿ 84 ಪೈಸೆ ಇದೆ ಪೆಟ್ರೋಲ್ 1 ಲೀಟರ್ಗೆ. ಇನ್ನು ಡೀಸೆಲ್ 64 ರೂಪಾಯಿ 64 ಪೈಸೆ ಇದೆ. ಈಗ ಟ್ಯಾಕ್ಸ್ ದರವನ್ನ ವ್ಯಾಟ್ ಟ್ಯಾಕ್ಸ್ ದರವನ್ನ ಹೆಚ್ಚಳ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಪೆಟ್ರೋಲ್ ದರ ಏರಿಕೆಯಾಗುತ್ತೆ, ಅಗತ್ಯ ವಸ್ತುಗಳ ದರವು ಏರಿಕೆಯಾಗುವಂತ ಸಾಧ್ಯತೆ ಇದೆ.